ಸಾರಿಗೆ ನೌಕರರಿಗೆ ಬಿಗ್ ಶಾಕ್. ವೇತನ ಸಂಬಂಧ ನಡೆದ ರಾಜ್ಯ ಸಂಧಾನ ಸಭೆ ಮತ್ತೆ ವಿಫಲಗೊಂಡಿದ್ದು ಜುಲೈ 29ಕ್ಕೆ ಮುಂದೂಡಲ್ಪಟ್ಟಿದೆ. ಹೌದು, ಕಾರ್ಮಿಕ ಆಯುಕ್ತರ ಸಮ್ಮುಖದಲ್ಲಿ ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹಾಗೂ 4 ಸಾರಿಗೆ ನಿಗಮಗಳ ಆಡಳಿತ ಮಂಡಳಿಯ ರಾಜ್ಯ ಸಂಧಾನ ಸಭೆ ಮತ್ತೆ ವಿಫಲಗೊಂಡಿದ್ದು ಜುಲೈ 29ಕ್ಕೆ ಮುಂದೂಡಲ್ಪಟ್ಟಿದೆ. ಈ ಹಿಂದೆ ಜೂನ್ 30ರಂದು ಬೆಂಗಳೂರಿನ ಕಾರ್ಮಿಕರ ಭವನದಲ್ಲಿ ಕಾರ್ಮಿಕರ ಆಯುಕ್ತರ ಸಮ್ಮುಖದಲ್ಲಿ ಕೆಎಸ್ಆರ್ಟಿಸಿ ಆಡಳಿತ ವರ್ಗ ಮತ್ತು ಜಂಟಿ ಕ್ರಿಯಾ ಸಮಿತಿಯ ನಡುವೆ ರಾಜ್ಯ ಸಂಧಾನ ಸಭೆ ನಡೆಯಿತು. ಆಡಳಿತ ವರ್ಗದ ಪರವಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಹಾಗೂ ಮುಖ್ಯ ಕಾನೂನು ಅಧಿಕಾರಿಗಳು ಭಾಗವಹಿಸಿದ್ದರು. ಅಂದು ಕೂಡ ಸಭೆ ವಿಫಲಗೊಂಡಿತ್ತು. ಇನ್ನು ಇಂದು ನಡೆದ ಸಭೆಯಲ್ಲೂ ಈ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಆದರೆ ಈ ಸಭೆಯು ಕೂಡ ವಿಫಲಗೊಂಡಿದ್ದು ನೌಕರಿಗೆ ಸಿಗಬೇಕಿರುವ ನ್ಯಾಯಯುತ ವೇತನ ಹಾಗೂ ಸೌಲಭ್ಯಗಳು ಮತ್ತೆ ನೆನೆಗುದ್ದಿಗೆ ಬಿದ್ದವು. ಕಾರ್ಮಿಕರ ಆಯುಕ್ತರ ಮುಂದೆ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗದ ನಡುವೆ ಇಂದು ನಡೆದ ರಾಜ್ಯ ಸಂಧಾನ ಸಭೆಯ ಬಗ್ಗೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷೆ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ನೂತನವಾಗಿ ನೇಮಕವಾಗಿರುವ ಕಾರ್ಮಿಕ ಆಯುಕ್ತೆ ರಾಗಪ್ರಿಯಾ ಅವರು ರಾಜ್ಯ ಸಂಧಾನ ಸಭೆಯನ್ನು ನಡೆಸಿಕೊಟ್ಟರು. ಅವರಿಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತಿತರ ಬೇಡಿಕೆಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡಲಾಯಿತು. ಸುಮಾರು 2 ಗಂಟೆಗಳ ಕಾಲ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾತುಕತೆಗಳು ನಡೆದು ನಾವೆಲ್ಲರೂ ನಮ್ಮ ವಾದವನ್ನು ಬಲವಾಗಿ ಮಂಡಿಸಿದೆವು ಎಂದು ಸಂಘಟನೆ ತಿಳಿಸಿದೆ. ಇನ್ನು 1/1/2024ರಿಂದ 31/12/2027ರವರೆಗೆ 4 ವರ್ಷಗಳ ಅವಧಿಗೆ ಹಾಲಿ ವೇತನ ಪರಿಷ್ಕರಣೆ ಯಾಕೆ ನಡೆಯಬೇಕಿದೆ ಎಂದು ಮತ್ತೆ ಸ್ಪಷ್ಟನೆ ನೀಡಿ ಇದನ್ನು ಜಾರಿಗೆ ತರುವಂತೆ ಸರ್ಕಾರದ ಮನವೊಲಿಸಲು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಮಾಡಿದೆವು ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಅರಿಯರ್ಸ್ ಬಾಕಿಯ ಪಾವತಿ, ವೇತನ ಹೆಚ್ಚಳ, ಕೈಗಾರಿಕಾ ಶಾಂತಿ ಮತ್ತು ಬಾಂಧವ್ಯ ಮುಂತಾದ ಅನೇಕ ವಿಚಾರಗಳನ್ನು ಚರ್ಚಿಸಿದವು. ಈ ವೇಳೆ ವ್ಯವಸ್ಥಾಪಕ ನಿರ್ದೇಶಕರು ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಭೆ ನಡೆಸಿ ಚರ್ಚಿಸಿಕೊಂಡು ಆಡಳಿತ ಮಂಡಳಿಯ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಿ ಮುಂದಿನ ರಾಜ್ಯ ಸಂಧಾನ ಸಭೆಗೆ 2 ಪಕ್ಷಗಳು ಬರುವಂತೆ ಕಾರ್ಮಿಕ ಆಯುಕ್ತರು ಸೂಚಿಸಿ ಮುಂದಿನ ರಾಜ್ಯ ಸಂಧಾನ ಸಭೆಯನ್ನು ಇದೇ ಜುಲೈ 29ಕ್ಕೆ ಮುಂದೂಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದು ಸಹ ಕಾರ್ಮಿಕರಿಗೆ ಪೂರಕವಾದ ಬೆಳವಣಿಗೆ ಎನ್ನಬಹುದು ಎಂದು ಜ್ಯೋತಿ ಅನಂತ ಸುಬ್ಬರಾವ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರಿಗೆ ನೌಕರರ ವೇತನ ಸಂಬಂಧ ರಾಜ್ಯ ಸಂಧಾನ ಸಭೆ ಮತ್ತೆ ಮುಂದೂಡಲ್ಪಟ್ಟಿದ್ದು ಮುಂದೆ ಏನಾಗಬಹುದು ಎಂಬುದು ಇಲ್ಲಿ ಕಾದು ನೋಡಬೇಕಾಗಿದೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.